ಅಪ್ಪ ಏನಿಲ್ಲಪ್ಪ, ಎಕ್ಸಾಮ್ ಇದ್ದವಲ್ಲ, ಕಾಲೇಜ್ ವರ್ಕ್ ಕೊಟ್ಟಿದ್ರು, ಅದೇ ಬರ್ಲೈತಿದವ. ನೀಗೇನು ಬರ್ಲೈತಿದೆ ಅಂತ ಹೇಳಿ ನನಗೇನು ಕೇಳೇ ಇಲ್ಲ. ಅದ್ರ ನೀನೇ ಹೇಳತ್ತೀನಿ, ನೀ ಏನು ಬರ್ಲೈತಿ ಅಂತೇಳಿ ನಂಗೆ ಎಲ್ಲ ಗೊತ್ತದ. ನನಗೆ ಎಷ್ಟು ಸಾಲಿ ಹೇಳಿನಿ, ಮತ್ತ ನೀ ಅದೇ ಕೆಲಸ ಮಾಡತ್ತಿ. ಮತ್ತೆ ಹೇಳ್ತೀನಿ ಕೇಳಿಸ್ಕೊ, ನೀ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ತಂದೆ ಮಗ ಅದಿ. ನಮ್ ಯೋಗ್ಯತೆ ಬೇರೆ ಕೆಲಸನೂ ಮಾಡಕ್ ಹೋಗ್ಬೇಡ, ಅದ್ರ ಬಗ್ಗೆ ಕನಸು ಕಾಣಕ್ ಹೋಗ್ಬೇಡ. ಯಾಕಂದ್ರ ನೀಗೇನು ಸಿನಿಮಾ ಆಗತ್ತಿದಲ್ಲ, ಈ ಸಿನಿಮಾ ಎಲ್ಲ ನಮ್ಮಂತ ಬಡ್ರಿಗಲ್ಲ. ಸಿನಿಮಾ ಮಾಡೋದಂದ್ರ ಸುಲಭ ಅನ್ಕೊಂಡಿ ಏನಿ? ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಹಣ ಬೇಕಾಗ್ತದ. ಅಷ್ಟೆಲ್ಲ ಖರ್ಚು ಮಾಡೋಷ್ಟು ಆಸ್ತಿ ಹಣ ನಮ್ಮ ಹತ್ರ ಇಲ್ಲ. ನೀ ಸಿನಿಮಾ ಮಾಡ್ತೀನಿ ಅಂತ ಹೋದಿ, ಅದಾಗಿಲ್ಲ, ಸೋತಂದ್ರ ನಮ್ಗ ಆಗದೆ ಇರೋ ಜನ ನೋಡಿ ನಗ್ತಾರ, ಆಡ್ಕೋತಾರ, ಅವಮಾನ ಮಾಡ್ತಾರ. ಇದೆಲ್ಲ ನಮ್ಗೆ ಯಾಕೆ ಮಗ? ಚಲೋ ಹೊತ್ನ್ಯಾಗ ಓದು, ಸರಿಯಾದ ಸಂಬಳ ಸಿಗೋ ಕೆಲಸ ಮಾಡು, ಜೀವನ ಚಲೋ ಇರ್ತದ. ಅರ್ಥ ಮಾಡ್ಕೋ. ಈ ಸಿನಿಮಾ ಎಲ್ಲ ನಮ್ಮಂತವ್ರಿಗಲ್ಲ, ಬೇಡ. ಹೌದಪ್ಪ, ನಾ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ತಂದೆ ಮಗನ ಇದ್ದೀನಿ, ಅದನ್ನು ಅದೃಷ್ಟಾನೆ. ಆದ್ರೆ ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ಅಡೆತಡೆಗಳು ಬಂದ್ರು, ಯಾರು ಏನೇ ಅಂದ್ರು, ಅವಮಾನ ಮಾಡಿದ್ರು, ಅದನ್ನೆಲ್ಲ ಎದುರಿಸಿ ಮಾಡ್ಬೇಕಂದಿರೋ ಕೆಲ್ಸನ, ಕಂಡು ಕನಸನ್ನ ನನಸಾಗೋವರೆಗೂ ಸೋಲ್ ಒಪ್ಕೊಳ್ದಿರೋ ಒಬ್ಬ ಹಠವಾದಿ ಮಗ ತಂದೆ ಅದೀರಿ ನೀವು. ಅದು ನಿಮ್ಮ ಅದೃಷ್ಟ ಅಪ್ಪ. ಅವ್ರಿವ್ರ ಮಾತಿ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ ಮಗನ ಮೇಲೆ ನಂಬಿಕೆ ಇಕ್ಕೋರಿ. ಸಿನಿಮಾ ಮಾಡೇ ಮಾಡ್ತೀನಿ, ಹೀರೋ ಆಗೇ ಆಗ್ತೀನಿ. ಅಸಾಧ್ಯ ಅಂದಿದ್ದನ್ನ ಸಾಧ್ಯ ಮಾಡಿ ಸಾಧಿಸಿ ತೋರಿಸ್ತೀನಪ್ಪ.